ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ ಅಂತ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇದು ಸಂಕ್ರಾಂತಿ ಹಬ್ಬಕ್ಕೆ ಅಮ್ಮನ ಮನೆಗೆ ಹೋಗಿದ್ದೆ ನೋಡಿ. ಸೊ ಹಬ್ಬ ಆಗಿ ನೆಕ್ಸ್ಟ್ ಡೇ ಇದು ನಾನು ವ್ಲಾಗ್ನ ಶೂಟ್ ಮಾಡ್ತಿರೋವಂಥದ್ದು. ಹೌದು, ಇವತ್ತು ಔಟಿಂಗ್ ಹೋಗ್ತಾ ಇದ್ದೀನಿ. ಯಾರ ಜೊತೆ ಅಂದರೆ ನೀವು ಟೈಟಲಲ್ಲಿ ನೋಡಿರ್ತೀರ, ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಜೊತೆ. ಹೌದು, ಸೊ ಇವಾಗ ನಾನು ಮತ್ತು ಚಂದು ನನ್ನ ಮಗ ಚಿರುನು ಕೂಡ 3 ಜನನೂ ಕೂಡ ಹೊರಗಡೆ ಹೋಗಿದ್ದೀವಿ. ಏನಿಲ್ಲ, ಹಾಗೆ ಹೊರಗಡೆ ಹೋಗಿ ಚಿಲ್ ಮಾಡ್ಕೊಂಡು ಬರೋಣ. ಈಗಿರೋ ಅಮ್ಮನ ಮನೇಲಿದ್ದೆ ಅಲ್ವಾ, ಫ್ರೀಯಾಗಿರ್ತೀನಿ, ಯಾವುದೇ ರೀತಿಯ ಟೆನ್ಷನ್ ಇರೋಲ್ಲ. ಅದು ಮಾಡಿಬಿಟ್ಟು ಹೋಗಬೇಕು, ಬಂದು ಇದು ಮಾಡಬೇಕು, ಅದು ಮಾಡಬೇಕಂತ. ಸೊ ಅಮ್ಮನ ಮನೇಲಿದ್ದಾಗ ಆರಾಮಾಗಿರ್ತೀನಲ್ವ. ಸೊ ಅದಕ್ಕೆ ಈ ರೀತಿ ಹೋಗಿದ್ದು ಬರೋಣ ಇಬ್ಬರೂ ಕೂಡ ಅಂತ ಹೇಳ್ಬಿಟ್ಟು ನಾನೇ ಪ್ಲ್ಯಾನ್ ಮಾಡಿಬಿಟ್ಟು ಕಾಲ್ ಮಾಡಿದೆ. ಸೊ ಓಕೆ ಅಂದ್ಬಿಟ್ಟು ಇಬ್ಬರು ಹೊರಟ್ವಿ. ಸೊ ಈಗ ಫಸ್ಟು ನನ್ನ ಮಗನ 12 o'clock ಹಂಗೆ ಪಿಕಪ್ ಮಾಡಿಕೊಂಡು ಸ್ಕೂಲಿಂದ ಡೈರೆಕ್ಟ್ ಬ್ಯಾಗ್ನೂ ಕೂಡ ಡಿಕ್ಕಿ ಹಾಕ್ಕೊಂಡು ಹಂಗೆ ಕರ್ಕೊಂಡು ಹೊಂಟೋಗ್ಬಿಟ್ವಿ. ಯಾಕಂದರೆ ಆ್ಯಸ್ ಯೂಶುವಲ್ ಕಲರ್ ಡ್ರೆಸ್ ಅಲ್ವಾ ಅವನಿಗೆ. ಸೊ ಹಿಂಗಿರೋ ರೆಡಿಯಾಗಿ ಮಾಮೂಲಿ ಕಳಿಸಿರ್ತೀನಿ ಸಾಕಂತ ಹೇಳ್ಬಿಟ್ಟು ಅದೇ ಔಟ್ಫಿಟ್ಟು. ಸೊ ಇವಾಗ ಬಂದ್ವಿ. ಸೊ ಫಸ್ಟ್ ಇವಾಗ ಏನಾದರೂ ತಿನ್ಕೊಬಿಡೋಣ. ನಾನು ಮಾರ್ನಿಂಗ್ ಶೇಕ್ ಬೇರೆ ತೊಗೊಂಡಿದ್ದೆ ಅಲ್ವಾ, ಸೊ ಬೇಗ ಹೊಟ್ಟೆ ಹಶ್ವಾಗುತ್ತೆ. ಸೊ ಅದಕ್ಕೆ ಫಸ್ಟ್ ಏನಾದ್ರು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಫುಡ್ ಮಾಲಾಗಿ ಬಂದ್ವಿ. ಸೊ ಬಂದು ಇವಾಗ ಇಲ್ಲಿ ಆರ್ಡರ್ ಮಾಡ್ತಾಯಿದ್ದೀವಿ. ನನ್ನ ಮಗ ಏನಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ನೀವು ವೀಡಿಯೋನ. ಏನು ತೋರಿಸ್ತಾ ಇದ್ದಾನೆ ಅಂತಂದರೆ ಅಲ್ಲಿ ಪಿಕ್ಚರ್ ಇದೆ, ಯಾವುದು ಪಿಜ್ಜಾದು ಪಿಕ್ಚರ್ ಇದೆ, ನಮ್ಗೆ ಗೊತ್ತಾಗ್ತಿದೆ. ಬಟ್ ನಾನೇ ಏನು ಹೇಳ್ತಾನೆ ನೋಡೋಣ ಅಂದ್ಕೊಂಡು ಸುಮ್ಮನಿದ್ದೆ. ಸೊ ಅದನ್ನು ಬೇಕು ಅಂತ ಅವ್ನು ಕೇಳ್ತಾ ಇರೋವಂಥದ್ದು. ಏನು ಬೇಕು ಅಂತ ಹೇಳಿದಾಗ ಅವ್ನಿಗೆ ಪಿಜ್ಜಾ ಅಂದರೆ ತುಂಬ ಇಷ್ಟ. ಪಾಪ ಕೇಳ್ಕೊತಾ ಇರ್ತಾನೆ, ಅದನ್ನು ಬೇರೆ ಥರ ಕೇಳ್ತಾನೆ. ಅವನು ಪ್ರೊನೌನ್ಸಿಯೇಷನ್ ಸ್ವಲ್ಪ ಮಿಸ್ ಆಗಿ ಅದು ಹೇಳೋದು ಬೇಡಕ್ಕಾದ್ರೆ ತುಂಬ ಫನ್ನಿಯಾಗಿರುತ್ತೆ. ಸೊ ಅದು ಬೇಕು ಅಮ್ಮ ಅಂತ ಕೇಳ್ತಾ ಇರ್ತಾನೆ. ಅವ್ನಿಗೆ ಯಾವಾಗಲೂ ಇಷ್ಟ. ಯಾಕಂದರೆ ನಾನು ತುಂಬ ಫುಡ್ಡಿ ಅಲ್ವಾ. ಸೊ ನನ್ನ ಮಕ್ಕಳು ಕೂಡ ಹೊರಗಡೆ ತಿನ್ನೋ ವಿಷಯದಲ್ಲಂತೂ ತುಂಬ ಇಷ್ಟಪಟ್ಟೆ ತಿಂತಾರೆ, ಮನೆ ಊಟದಕ್ಕಿಂತ ಇಬ್ಬರೂ ಕೂಡ. ಹಾಗೆ ಫ್ರೆಂಚ್ ಫ್ರೈಸು ಪಿಜ್ಜಾ ಎರಡೂ ತುಂಬ ಇಷ್ಟ ಅವನಿಗೆ. ಸೊ ಇವಾಗ ಅದನ್ನ ಎರಡು ಕೂಡ ಆರ್ಡರ್ ಮಾಡಿದ್ವಿ. ತಿಂತಾ ಇದ್ದಾನೆ. ಅವ್ನಿಗೆ ಈ ರೀತಿ ಎಲ್ಲ ಹೊರಗಡೆ ಕರ್ಕೊಂಡು ಬರೋದು, ಈ ಥರ ತಿನ್ನಿಸ್ಕೊಂಡು ಈ ಥರ ಆಟ ಆಡಿಸ್ಕೊಂಡು ಖುಷಿಯಾಗಿ ನೋಡ್ಕೊಳ್ಳೋದ್ರೆ ತುಂಬ ಇಷ್ಟ ಅವನಿಗೆ. ಯಾವಾಗಲೂ ಕೇಳ್ಕೊತಾ ಇರ್ತಾನೆ. ನಾನು ಇದನ್ನೆಲ್ಲ ವೀಡಿಯೋಸ್ ಮಾಡಿರ್ತೀನಿ ಅಥವಾ ರೀಲ್ಸಲ್ಲಿ ಯಾವ್ದಾದ್ರು ಫೋಟೋಸಾರು ಅಪ್ಲೋಡ್ ಮಾಡಿರ್ತೀನಿ. ಸೊ ಅಮ್ಮ ಇವತ್ತು ಹೋಗಿದ್ವಲ್ಲ, ಅಲ್ಲಿಗೆ ಹೋಗೋಣ, ಕರ್ಕೊಂಡು ಹೋಗು ಅಂತ ಕೇಳ್ಕೊತಾ ಇರ್ತಾನೆ. ಸೊ ಆಗ ಅವನಿಗೂ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಶುನ ಮನೇಲೇ ಬಿಟ್ಬಿಟ್ಟು ಚಿರುನ ಕರ್ಕೊಂಡು ಹೋಗಿದ್ವಿ. ಯಾಕಂದರೆ ಅವ್ನಿಗೆ ಇನ್ನೂ ಅಷ್ಟು ಗೊತ್ತಾಗಲ್ಲ ಅಲ್ವಾ. ಸೊ ಅದಕ್ಕೆ ಅಲ್ಲಿ ಕರ್ಕೊಂಡು ಹೋಗಿದ್ವಿ. ಸೊ ನೆಕ್ಸ್ಟ್ ಪ್ಲ್ಯಾನ್ ಏನು ಎತ್ತ ಅಂತೆಲ್ಲ ಗೊತ್ತಾಗುತ್ತೆ ಎಲ್ಲಿಗೆ ಹೋಗ್ತೀವಿ ಅಂತ. ಸೊ ತಮಿಳಲ್ಲಿ ಫೋಟೋಸ್ ಎಲ್ಲ ನೋಡಿರ್ತೀರ ನೀವು. ಸೊ ಹಾಗಾಗಿ ವೀಡಿಯೋನ ಮಿಸ್ ಮಾಡ್ದಂತಲೇ ಎಂಟು ತನಕ ನೋಡಿ. ಹಾಗೆ ನಾನು ಎಲ್ಲೇ ಹೋಗ್ತಾ ಇರ್ತೀನಿ, ಏನು ಎತ್ತ, ನನ್ನ ಲೈಫ್ ಅಪ್ಡೇಟ್ ಎಲ್ಲ ನಿಮಗೆ ಗೊತ್ತಾಗಬೇಕು ಬೇಗನೆ ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇನ್ಸ್ಟಾಗೆ ಫೇಸ್ಬುಕ್ 2 ಲಿಂಕ್ ಕೂಡ ನಾನು ಹಾಕಿರ್ತೀನಿ. ಸೊ ಎರಡರಲ್ಲೂ ನಾನು ಸ್ಟೋರಿನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ, ನೀವು ಚೆಕ್ ಮಾಡ್ಬೋದು ಬೇಕಾದರೆ. ಸೊ ಪ್ಲೀಸ್ ನಾನು ಅಲ್ಲಿ ಹೋಗಿ ಫಾಲೋ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಮಿಸ್ ಮಾಡಬೇಡಿ ಅಂತ ಕೇಳ್ಕೊತೀನಿ. ಸೊ ಇವಾಗ ಎಲ್ಲ ತಿಂದಿದ್ದಾಯಿತು. ಹಾಗೆ ಸ್ವಲ್ಪ ಜ್ಯೂಸಸ್ಸು ಅದು ಇದು ಸೋಡಾ ಇರ್ತಿಲ್ಲ ಆರ್ಡರ್ ಮಾಡ್ಕೊಂಡು ಅದನ್ನು ಕುಡ್ಕೊಂಡು ಈಗ ಫೋಟೋ ಸೆಕ್ಷನು ಕೂಡ ಮುಗೀತು. ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಆ್ಯಸ್ ಯೂಶುವಲ್ ಫೋಟೋ ಇಲ್ಲ ಅಂದರೆ ಹೆಣ್ಮಕ್ಳೆಲ್ಲ ಹೊರಗಡೆ ಬರ್ತೀವಿ. ಸೊ ಚಂದುಗೇನು ಅಷ್ಟು ಕ್ರೇಜ್ ಇಲ್ಲ, ನನಗಿದೆ ಅಂತ ಹೇಳ್ಬೋದು. ಸೊ ಫೋಟೋ ಎಲ್ಲ ತೆಗೆಸ್ಕೊಂಡು ಮುಗಿಸ್ಕೊಂಡು ಬಂದಮೇಲೆ ಇವಾಗ ಎಲ್ಲಿ ಬಂದಿದ್ದೀವಿ ಪ್ಲೇಸ್ ಅಂತ ನೋಡ್ತಾ ಇರ್ಬೋದು ನೀವು. ಹೌದು, ಸೊ ಅಕ್ವೇರಿಯಂ ಹತ್ರ ಬಂದ್ವಿ. ಅದೇ ಫಿಶ್ದು ಇರುತ್ತಲ್ಲ. ಸೊ ಇದು ಮೈಸೂರಲ್ಲಿ ಝೂ ಹತ್ರನೂ ಒಂದಿದೆ. ಇದು ಬಂದು ಇನ್ಫೋಸಿಸ್ ಹತ್ರ ಅಂತ ಹೇಳ್ಬೋದು. ಸೊ ಇಲ್ಲಿಗೆ ನಾವು ತುಂಬ ವರ್ಷದಿಂದನೇ ಬರಬೇಕಿತ್ತು. ಚಿರು ಇನ್ನೂ ಚಿಕ್ಕವನಿದ್ದಾಗಿಂದನೇ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅಥವಾ ಅದು ಇದು ಏನೇನೋ ಆಗಿ ನಾವು ಒಮ್ಮೆನೇ ಬಿಟ್ಟಾಕ್ಬಿಡ್ತಿದ್ವಿ. ಅಯ್ಯೋ ಹೋಗೋತ್ತಾಗ ಯಾರು ಹೋಗ್ತಾರೆ ಅಂತೆಲ್ಲ ಹೇಳ್ಬಿಟ್ಟು. ಬಟ್ ಫೈನಲಿ ಇವತ್ತು ಹೆಂಗಿದ್ರು ನನ್ನ ಮಗನ ಕರ್ಕೊಂಡು ಹೊರಗಡೆ ಬಂದಿದ್ವಿ ಅಲ್ವಾ. ಸೊ ಈ ರೀತಿ ಎಲ್ಲ ಅವನಿಗೂ ಸ್ವಲ್ಪ ಖುಷಿಯಾಗಬೇಕು, ನಮಗೂ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗಬೇಕು, ಎರಡೂ ಕೂಡ ಯೂಸ್ ಆಗಬೇಕು. ಜಸ್ಟ್ ಏನೋ ನಾವು ಹೋಗೋದಕ್ಕೋಸ್ಕರ ಅವ್ನು ಖುಷಿನೂ ಹಾಳು ಮಾಡಬಾರ್ದಲ್ವ. ಅವನಿಗೂ ಇಷ್ಟ ಆಗೋ ಜಾಗಕ್ಕೆ ಕರ್ಕೊಂಡು ಹೋಗಬೇಕು. ಸೊ ಅವ್ನಿಗೆ ಈ ರೀತಿ ಫಿಶ್ಶು ಈ ರೀತಿ ಅಂದರೆ ತುಂಬ ಇಷ್ಟ, ಎಲ್ಲ ನೋಡ್ತಾನೆ ಇಷ್ಟಪಟ್ಟು. ಅವ್ನು ಬರ್ಡೇಲಿ ಕರ್ಕೊಂಡು ಹೋಗಿರೋದಕ್ಕೇ ಅವನು ತುಂಬ ರಪ್ಪನ್ನ ನೆನೆಸ್ಕೊಂಡು ಕೇಳ್ಕೊತಾ ಇರ್ತಾನೆ ಯಾವಾಗಲೂ. ಅಲ್ಲಿಗೆ ಹೋಗಿದ್ವಿ ಅಲ್ವಾ, ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಈಗ ಫೈನಲಿ ಇಲ್ಲಿಗೆ ಬಂದ್ವಿ. ಸೊ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಏನು ಎತ್ತ ಅಂತೆಲ್ಲ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ. ಇವಾಗ ನೋಡಿ ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ. ನಿಜವಾಗ್ಲೂ ತುಂಬ ಬೆಳಕಿಂದ ಬಂದ್ವಿ ನೋಡಿ. ನಮ್ಗೆ ಹೆಂಗೆ ನಿಜವಾಗ್ಲೂ ಭಯ ಫೀಲೇ ಆಗ್ತು ಹೊರಗಡೆ ಎಂಟರ್ ಆಗೋದಕ್ಕೆ. ಸೊ ಈಗ ವಾಯ್ಸ್ ಓವರ್ ಕೊಡೋದಿಲ್ಲ, ಒರಿಜಿನಲಾಗಿ ಯಾವ ರೀತಿ ಫೀಲ್ ಆಗ್ತು ಅಂತ ವಿತ್ ಒರಿಜಿನಲ್ ಆಡಿಯೋನೇ ಹಾಕ್ತೀನಿ, ನೀವೇ ಕೇಳಿಸ್ಕೋಬೋದು. ಹೋಗಿ ಪಾಪು, ಭಯ ಆಗಲ್ಲ ಅವನಿಗಿಂತ ಹೆಚ್ಚಾಗಿ ನನಗೆ ಭಯ ಆಯ್ತೈತೆ. ಸಡನ್ನಾಗಿ ಬಂದ್ವಲ್ಲ. ಬರೋಣ, ಹೋಗೋಣ. ಬಾಯ್ ಚಿರು. ಆಯ್ತು ನೋಡಿ. ಪಪ್ಪ ಯಾರ ಜೊತೆ ಬಂದಿದ್ದು ಫಸ್ಟ್ ನಾವು ಫಿಶ್ ನೋಡೋಕ್ಕೆ? ಯಾವುದು ಅಲ್ಲಿ ಝೂ ಹತ್ರ? ಹಾಂ, ದೊಡ್ಡದು ನೋಡ್ತೀಯ.
ದೊಡ್ಡದು ನೋಡ್ತಾನಂತೆ ಅವನು. ಬಾ ಮತ್ತು ಮುಟ್ಟಬಾರ್ದು ಪಪ್ಪು, ನೋಡ್ಬೇಕು ಅಷ್ಟೇ ನೋಡೋದು. ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ, ನಾವು ಒಳಗಡೆ ಬಂದ್ವಿ ಅಲ್ವಾ, ನಮ್ಮ ಕತ್ಲಲ್ಲಿ ಹಂಗೆ ಅನ್ನಿಸ್ತು ಇದೇನಪ್ಪ ಇಷ್ಟೊಂದು ಗುಹೆ ಥರ ಇದೆ ಅಂತ. ಬಟ್ ಒಳಗಡೆ ಚೆನ್ನಾಗಿತ್ತು ನೋಡಿ. ನನ್ನ ಮಗನಂತೂ ಕೂಡ ತುಂಬ ಫಿಶಸ್ ಎಲ್ಲ ನೋಡಿ ಖುಷಿ ಪಟ್ಟ. ಒಂದೊಂದು ಫಿಶಸ್ಗೆ ನಾವು ಅಲ್ಲೇ ಗ್ಲಾಸ್ ಮೇಲೆ ಇದು ಮಾಡಿದ್ರೆ ನಮ್ಮ ಹತ್ರನೇ ಬಂದು ಬಾಯೆಲ್ಲ ಓಪನ್ ಮಾಡ್ಕೊಂಡು ಇದು ಮಾಡ್ತಿತ್ತು. ನಿಜ ತುಂಬ ಬೇಜಾರಾಗ್ತಿದೆ ನನಗೆ ವಿಡಿಯೋ ಎಡಿಟ್ ಮಾಡುವಾಗ, ಯಾಕಂದರೆ ತುಂಬ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿಬಿಟ್ಟಿದೆ. ಯಾಕಂದರೆ ನನ್ನ ಫೋನ್ ಚಾರ್ಜ್ ಇರಲಿಲ್ಲ, ನನ್ನ ಫ್ರೆಂಡ್ ಫೋನಲ್ಲೂ ಶೂಟ್ ಮಾಡಿದ್ದೆ. ಅದು ಏನಾಯಿತು ಅಂತ ಗೊತ್ತಿಲ್ಲ, ಅವಳು ಪಾಪ ಎಲ್ಲ ಕಳಿಸಿದಳೆ. ಬಟ್ ವೀಡಿಯೋಸ್ ನನಗೆ ಯಾಕೋ ತುಂಬ ಮಿಸ್ ಆಗಿಬಿಟ್ಟಿದೆ. ನನ್ನ ಫೋನಲ್ಲೂ ಈಗಲೂ ಎರಡೆರಡು ಸಲ ಚೆಕ್ ಮಾಡ್ತಾಯಿದ್ದೀನಿ, ಕ್ಲಿಪ್ಪಿಂಗ್ ಸಿಗ್ತಾಯಿಲ್ಲ. ಬಟ್ ಇಟ್ಸ್ ಓಕೆ, ಏನೋ ಮಾಡೋದಕ್ಕಾಗಲ್ಲ. ನಿಯರ್ ಯಾರಾದರೂ ಇದ್ದರೆ ನೀವು ವಿಸಿಟ್ ಮಾಡಿಲ್ಲ ಅಂದರೆ ನಿಮ್ಮ ಮಕ್ಳನ್ನ ಕರ್ಕೊಂಡೋಗಿ ವಿಸಿಟ್ ಮಾಡಿ. ಈ ಫಿಶೇ ನಾನು ಹೇಳ್ತಾ ಇರೋದು, ನನ್ನ ಕೈನ ಇಟ್ಕೊಂಡ್ರೆ ಅದೇ ಬರ್ತಾಯಿತ್ತು. ಸೊ ಚೆನ್ನಾಗಿತ್ತು. ನಿಯರ್ ನೀವು ಯಾರು ಇದ್ದರೆ ಹೋಗಿ ಒಂದು ಸಲ ವಿಸಿಟ್ ಮಾಡಿ. ಸೊ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಪ್ಲೇಸು. ಮಕ್ಕಳಿಗೆ ನಮಗೆ ಎಲ್ಲ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಫ್ರೆಂಡ್ಸ್ ಹಾಗೆಯೇ ನೋಡಿದ್ರಿ ಅಲ್ವಾ, ಅಲ್ಲಿ ನೋಡೋದಕ್ಕೆ ಭಯ ಆಗ್ತಾಯಿತ್ತು. ತುಂಬ ಎಲ್ಲ ಥರ ಇದೆ. ಆಮೇಲೆ ಇಲಿ ಮರಿಯಿಂದನೂ ಹಿಡಿದೆ ಬೇರೆ ಬೇರೆ ಥರದ್ದು. ಸೊ ತುಂಬ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ. ನಿಜವಾಗ್ಲೂ ನನಗೆ ಬೇಜಾರಾಗ್ತದೆ. ಆಮೇಲೆ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಗಿಣಿ ಒಂದು ಮಾತಾಡುತ್ತೆ. ಅದು ನಿಮಗೆ ಫನ್ನಿ ಅಂತ ಅನ್ನಿಸ್ಬೋದು ನಾನು ಹೇಳ್ತಾ ಇರೋದು, ಏನೋ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಂತ. ನಿಜವಾಗ್ಲೂ ಅಲ್ಲಿ ಹೋಗಿರೋರು ಗೊತ್ತಿರುತ್ತೆ. ಅಲ್ಲಿ ನಾನು ಅಲ್ಲಿ ಗಾರ್ಡನಲ್ಲಿ ಕೆಲಸ ಮಾಡ್ತಿರೋ ಅವ್ರನ್ನೂ ಕೂಡ ಕೇಳಿದೆ ನಾನು. ಹೌದು ಮಾತಾಡುತ್ತೆ, ನಮ್ಮ ಹೆಸ್ರನ್ನೆಲ್ಲ ಹೇಳುತ್ತೆ ಅಂದರು. ಆ ವಿಡಿಯೋ ಕ್ಲಿಪ್ಪಿಂಗ್ಸು ಮಿಸ್ ಆಗಿದೆ. ನಂಗೆ ನಿಜವಾಗ್ಲೂ ತುಂಬ ಫೀಲ್ ಆಗ್ತಾಯಿದೆ. ಬಟ್ ಓವರಾಲ್ ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ತುಂಬ ಥರದ ಪಕ್ಷಿಗಳಾಗಿರ್ಬೋದು, ಯಾವುದೇ ರೀತಿನ ತುಂಬ ವೆರೈಟಿ ನೋಡ್ಬೋದು. ತುಂಬ ಥರದ ಜಾತಿ ಥರದ್ದು ಪಕ್ಷಿಗಳು ಎಲ್ಲ ಸುಮಾರು ಕಲರ್ಫುಲ್ಲಾಗೆಲ್ಲ ನೋಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ತುಂಬ ದೊಡ್ಡದು ಕೂಡ ಇದು. ವರ್ತ್ ಅಂತ ಅನ್ನಿಸ್ತು. ಟಿಕೆಟ್ ತೊಗೊಂಡು ಆಮೇಲೆ 3 ಇಯರ್ಸ್ ಮೇಲೆ ಟಿಕೆಟ್ ತೊಗೋಬೇಕು ಮಕ್ಳಿಗಾದರೆ. ನಮ್ಗೆ ದೊಡ್ಡವ್ರಿಗಾದರೆ 100 or 150 ಅಂತ ಅನ್ಕೋತೀನಿ. ಮರ್ತೋಗಿದ್ದೆ ನಿಜವಾಗ್ಲೂ, ಯಾಕಂದರೆ 1 ಮಂತ್ ಆಯ್ತಲ್ವ, ಅಷ್ಟು ಸೀರಿಯಸ್ಸಾಗಿ ನೆನಪಿಲ್ಲ. ಬಟ್ ನಿಜ ವರ್ತ್ ಅಂತ ಅನ್ನಿಸ್ತು ನಾವು ಕೊಟ್ಟಿದ್ದ ದುಡ್ಡಿಗೆ. ಸೊ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ನನಗೆ ಗಿಣಿ ಮಾತಾಡಿದ್ದ ನಿಮಗೆ ಕೇಳಿಸ್ಬೇಕಿತ್ತು ಅಂತ ನನಗೆ ತುಂಬ ಬೇಜಾರಾಗ್ತಾಯಿದೆ. ನಾನು ನನ್ನ ಫ್ರೆಂಡ್ ಮಾತಾಡಿಸ್ತಾಯಿದ್ಲು, ನಾನು ಸುಮ್ಮನೆ ಕೂತ್ಕೊಂಡೆ ಚೆಂದು. ಅವಳು ನನಗೆ ಹೇಳುವಾಗ ಸುಮ್ಮನೆ ಕಜ್ಜಿಸ್ಬೇಡ ಏನೋ ಅಂದ್ಕೊಂಡು ಅವಳಿಗೆ ರೇಗಿಸ್ತಾ ಇದೆ. ಆಮೇಲೆ ಕೇಳಿಸ್ಕೊಳ್ಳೆ ನಿಧಾನಕ್ಕೆ ಅಂತ ಹೇಳಿದ್ಮೇಲೆ ನಿಜವಾಗ್ಲೂ ನಾವು ಹೋಗ್ತೀವಿ ಬಾಯ್ ಅಂತ ಹೇಳಿದ್ರೆ ತಿರುಗುತ್ತೆ. ಅದು ಬಾಯ್ ಮಾಡಿದ್ರೆ ರೆಕ್ಕೆಯಲ್ಲಿ ಇದು ಮಾಡುತ್ತೆ. ನಾವು ಮನುಷ್ಯರು ಯಾವ ರೀತಿ ಮಾತಾಡುತ್ತೆ ಅದೇ ರೀತಿ ರಿಯಾಕ್ಟ್ ಮಾಡ್ತಾಯಿದ್ದು. ಇದನ್ನು ಗೊತ್ತಿಲ್ಲದಂತೆ ಆಮೇಲೆ ಯಾರೂ ಏನೋ ತಿಳ್ಕೊಬೇಡಿ ತಪ್ಪಾಗಿ. ನನಗೆ ನಿಜ ಎಕ್ಸ್ಪೀರಿಯೆನ್ಸ್ ಆಗಿರೋದಕ್ಕೆ ಗೊತ್ತಾಗಬೇಕು ಅಂದರೆ ನಿಜವಾಗ್ಲೂ ನೀವು ಇಲ್ಲಿಗೆ ಹೋಗಬೇಕು, ಖಂಡಿತ ಗೊತ್ತಾಗುತ್ತೆ, ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ನಾನು ಹೇಳ್ತಾ ಇರೋದು ನಿಜನೋ ಸುಳ್ಳು ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಪ್ಲೇ ಏರಿಯಾನೂ ಕೂಡ ಇದೆ, ಮಕ್ಕಳಿಗೆ ಆರಾಮ್ಸೆ ಆಟಾಡ್ಬೋದು. ಸೊ ಹಾಗೆ ಹೇಳಿದಾಗೆ ತುಂಬ ಕ್ಲಿಪ್ಪಿಂಗ್ಸ್ ಮಿಸ್ ಆಯಿತು, ತುಂಬ ಬೇಜಾರಾಗ್ತಿದೆ. ಇಟ್ಸ್ ಓಕೆ, ಏನು ಮಾಡೋದಕ್ಕಾಗಲ್ಲ, ಒಂದು ಟೈಮ್ ಹಿಂಗೆ ಆಗಿಬಿಡುತ್ತೆ. ಬಟ್ ನಿಯರ್ ಇದ್ದರೆ ಖಂಡಿತ ವಿಸಿಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಮಗ ಅಂತೂ ತುಂಬ ಅಂದರೆ ತುಂಬ ಖುಷಿಪಟ್ಟ. ನಮಗೂ ಖುಷಿ ಆಯಿತು. ಮನೇಲಿದ್ದು ಎಲ್ಲೋ ಹೊರಗಡೆ ಏನೋ ಹುಡಿಕೊಂಡು ಯಾವುದೋ ಪ್ಲೇಸ್ಗೆ ಹೋಗೋದಕ್ಕಿಂತ ಇಲ್ಲೇ ನಿಯರ್ ಆರಾಮ್ಸೆ ಹೋಗಿದ್ದು ಬಂದ್ವಿ ಸುತ್ತಾಡಿಕೊಂಡು. ಒಂದು
ಡೇನ ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು. ಸೊ ಹೊರಗಡೆ ಬಂದಿದ್ದಕ್ಕೂ ವರ್ತ್ ಅಂತ ಅನ್ನಿಸ್ತು. ಹಾಗೆಯೇ ಇನ್ನೊಂದು ಏನಪ್ಪ ಅಂದರೆ, ನಾವು ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗೇ ಬಂದಿದ್ದು, ಯಾವುದೋ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ಕೊಂಡೇನು ಬಂದಿರಲಿಲ್ಲ. ಯಾವತ್ತೂ ತುಂಬ ದಿನದಿಂದ ಪ್ಲ್ಯಾನ್ ಮಾಡಿಕೊಟ್ರೆ ಏನೂ ವರ್ಕೌಟೇ ಆಗೋಲ್ಲ, ಸಡನ್ ಪ್ಲ್ಯಾನೇ ಕೂಡ ವರ್ಕ್ ಆಗೋದು ಅಂತ ಹೇಳ್ತೀನಿ. ನಾವು ಹಂಗೇ ಆಗೋದು ನಮ್ಮ ಲೈಫಲ್ಲೂ. ಸೊ ನನ್ನ ಫ್ರೆಂಡ್ಸ್ ನೀವು ನನ್ನ ತುಂಬ ಕೆಲವೊಂದು ವ್ಲಾಗ್ಸಲ್ಲಿ ನೋಡಿರ್ತೀರ. ಹೌದು, ನನ್ನ ಫ್ರೆಂಡ್ಸಲ್ಲಿ ಚೈಲ್ಡ್ಹುಡ್ ಅಂತ ಕರಿಬೇಕು. ಫ್ರೆಂಡ್ ಅಂತ ಹೇಳಿದ್ರೆ ಇವಳೇನೆ ಅಂತ ಹೇಳ್ಬೋದು. ಯಾಕಂದರೆ ನಿಯರ್ ನಮ್ಮ ಮನೆ ಹತ್ರನೇ ಅಲ್ವ, ತುಂಬ ಚಿಕ್ಕದ್ರಿಂದ ಆಟ ಆಡ್ಕೊಂಡು ಜೊತೆಲೇ ಬೆಳೆದಿರೋವಂಥದ್ದು. ಸೊ ಚೈಲ್ಡ್ಹುಡ್ ಅಂತ ಹೇಳಿದ್ರೆ ಫಸ್ಟ್ ಹೋಗೋ ಕ್ರೆಡಿಟ್ ಫ್ರೆಂಡ್ ಅಂತ ಹೇಳಿದ್ರೆ ಇವಳಿಗೆ ಅಂತ ಹೇಳ್ಬೋದು ನಿಜವಾಗ್ಲೂ. ಹೌದು, ಯಾಕಂದರೆ ಸ್ಕೂಲಿಂದ ಸಿಗೋ ಚೈಲ್ಡ್ಹುಡ್ ಫ್ರೆಂಡ್ ಬೇರೆ, ಇದೊಂಥರ ಚೈಲ್ಡ್ಹುಡ್ ಫ್ರೆಂಡ್ ಅಂದ್ರೇ ಪರ್ಟಿಕ್ಯುಲರಾಗಿ ಇದ್ದೇನೆ ಅಂತ ಹೇಳ್ಬೋದು. ಸೊ ತುಂಬ ಮೆಮೊರೀಸು. ಚಿಕ್ಕದ್ರಲ್ಲಿ ಅಷ್ಟೊಂದು ಆಟ ಆಡ್ಕೊಂಡು ಅಷ್ಟೊಂದು ಮಜಾ ಮಾಡ್ತಾಯಿದ್ವಿ. ಸೊ ಇವಾಗ ಅವಳಿಗೂ ಮದುವೆ ಆಗಿದೆ, ನನಗೂ ಮದುವೆ ಆಗಿದೆ. ಸೊ ಈ ರೀತಿ ಫ್ರೀ ಸಿಕ್ಕಿದಾಗ ಸೊ ಈ ರೀತಿ ಎಲ್ಲ ಹೋಗ್ತೀವಿ. ಏನೋ ಒಂಥರ ನಾವು ಹೋಗಿದ್ದಕ್ಕೂ ನನ್ನ ಮಗನ ಕರ್ಕೊಂಡು ಹೋಗಿದ್ದಕ್ಕೂ ಸೊ 3 ಜನನೂ ಕೂಡ ಎಂಜಾಯ್ ಮಾಡ್ಕೊಂಡು ಬಂದಂಗೆ ಆಯ್ತು ಅಂತ ಅನ್ನಿಸ್ತು ನನಗೆ. ಸೊ ನೋಡ್ಬೋದು, ಒಂದು ರೌಂಡ್ ಫುಲ್ ಬರ್ಬೋದು. ಸೊ ಟೈಮ್ ಹೆಂಗೆ ಹೋಗುತ್ತೆ ಅಂತಲೂ ಗೊತ್ತಾಗಲ್ಲ, ಅಷ್ಟೊಂದು ಚೆನ್ನಾಗಿದೆ. ಹಾಗೆ ತುಂಬ ನೀಟಾಗಿ ಎಲ್ಲ ಕೂಡ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ತುಂಬ ವರ್ಷಗಳಿಂದನೇ ಇದೆ, ಬಟ್ ನಾವೇ ಲೇಟ್ ಲತೀಫ್ ಅಂತ ಹೇಳ್ಬೋದು. ತುಂಬ ಲೇಟಾಗಿ ಬರ್ತಾಯಿದ್ದೀವಿ. ಸೊ ಇವತ್ತಿನ ನನ್ನ ಫ್ರೆಂಡ್ ಜೊತೆ ಡೇ ಔಟ್ ನಿಮ್ಮ ಜೊತೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇನ್ನೂ ಅಪ್ಕಮಿಂಗ್ ವೀಡಿಯೋಸ್ಗೆ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ಅಂತ ಕೇಳ್ಕೊತೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕಂದರೆ ನಾನು ಯಾವುದೇ ವೀಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನಾನು ಎಲ್ಲೇ ಹೋದರೂ ಸ್ವಲ್ಪ ಲೇಟ್ ಆದರೂ ಕೂಡ ವ್ಲಾಗ್ಗಳು ಯಾವುದೇ ಕಾರಣಕ್ಕೂ ಮಿಸ್ ಆಗೋಲ್ಲ, ಅಪ್ಡೇಟ್ ಬರ್ತಾನೆ ಇರುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ, ನನಗೂ ಗೊತ್ತಾಗುತ್ತೆ ನಿಮ್ಗೆ ಇಷ್ಟ ಆಯಿತು ಅಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.